ಅಲ್ಲಲ್ಲಿ ರೈತ ಅವನು ಯಾರೋ ಬಂಗಾರದ್ದು ಉದುರಿಸ್ಕೊಂಡು ಹೋಗಿನೇ ತೆಪ್ಪು ಮುಚ್ಕೊಂಡು ಹೋಗವನೆ. ನಿಂದು ಯಾವುದೋ ಈ ಪುಡುಗೋಸಿ ಕಬ್ಬಣದಕ್ಕೆ ನನ್ನನ್ನು ಪ್ರಾರ್ಥನೆ ಮಾಡಿ ಕರೆಸ್ಕೊಂಡಿದೆಯಲ್ಲ, ನೀನೇನು ಮುಟ್ಟಾಳನ ಅಂದ್ಬಿಟ್ಟು ಫೈಡ್ ಅನ್ನಂಗೆ ದೇವರು ಒಂದೆರಡು ದಿನಕ್ಕೆ ಬಿಡ್ತಂತೆ. ಒಂದಿನ ಒಬ್ಬ ಬಡ ರೈತ ಭಯಂಕರ ದುಡ್ಡು ಮಾಡಬೇಕು ಎಂದು ಯೋಚನೆ ಮಾಡ್ತಾನಂತೆ. ಅದಕ್ಕೆ ಆ ರೈತ ಆ ಊರಿನ ಸಾಹುಕಾರರ ಹತ್ರ ಹೋತಾನಂತೆ. ಸಾಹುಕಾರ್ರೆ ನಮಸ್ಕಾರ. ಸಾಹುಕಾರ್ರೆ, ನನಗೆ ಬಹಳ ದುಡ್ಡು ಮಾಡಬೇಕು ಎಂಬ ಆಸೆ ಆಗ್ಬಿಟ್ಟೈತೆ. ನೀವಿವತ್ತು ಏನೇನು ಕೆಲಸ ಹೇಳ್ತಿರೋ ಅದೆಲ್ಲ ಮಾಡ್ತೀನಿ, ಒಟ್ಟಿನಲ್ಲಿ ನನಗೆ ಜಾಸ್ತಿ ದುಡ್ಡು ಬೇಕು ಅಂತ ಸಾಹುಕಾರನ ಹತ್ರ ಕೇಳ್ತಾನಂತೆ. ಯಾರು? ಬಡ ರೈತ ಕೇಳ್ತಾನಂತೆ. ಅದಕ್ಕೆ ಸಾಹುಕಾರ ಇದ್ದು, ಸರಿನೋ ರೈತ, ನಿನಗಿವತ್ತು ನಾನು ಹೇಳಿದ ಕೆಲಸ ಎಲ್ಲ ನೀನು ಮಾಡು, ಆ ಕೆಲಸ ಎಲ್ಲ ನೀನು ನಿಷ್ಠೆಯಿಂದ ಮಾಡ್ರೆ ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಅವನಿಗೆ ಅವನ ದನದ ಕೊಟ್ಟಿಗೆಯಲ್ಲಿದ್ದ ಎಲ್ಲ ದನಗಳ್ನು ತಿಪ್ಪೆ ಎಲ್ಲ ಬಾಚಿ ಅದಕ್ಕೆ ಸ್ನಾನ ಮಾಡಿಸಿ ಹುಲ್ಲಾಕಿ ಕೊಟ್ಟಿಗೆಯಲ್ಲಿ ಕಟ್ಟಾಕು ಅಂತ ಹೇಳಿ ಕಳಿಸ್ತಾನೆ ಸಾಹುಕಾರ. ರೈತ ದುಡ್ಡಿನ ಆಸೆಗೆ ಏನು ಮಾಡ್ತಾನೆ, ಎಲ್ಲ ಹಸುಗಳ್ನು ಸ್ನಾನ ಮಾಡಿಸಿ ಕೊಟ್ಟಿಗೆಯಲ್ಲಿದ್ದ ಸಗಣಿನೆಲ್ಲ ಬಾಚಿ ಕ್ಲೀನಾಗಿ ಶಿಸ್ತಾಗಿ ಮಾಡಿ ಒಂದು 5 ತಾಸಿನಲ್ಲಿ ಎಲ್ಲ ಕೆಲಸ ಮಾಡಿ ಬರ್ತಾನೆ. ಸಾಹುಕಾರ ಅದನ್ನು ನೋಡಿಬಿಟ್ಟು, ಅಲ್ಲೆಲ್ಲೆಲ್ಲೆ ರೈತ, ಏನಿಲ್ಲ ನೀನು ಇಷ್ಟೊಂದು ಬೇಗ ಕೆಲಸ ಮಾಡಿ ಬಂದುಬಿಟ್ಟೆ ಅಂದ್ಬಿಟ್ಟು ಎಲ್ಲ ತನಿಖೆ ಮಾಡ್ತಾನೆ. ಎಲ್ಲ ಸ್ವಚ್ಛವಾಗಿ ಕ್ಲೀನಾಗಿ ಮಾಡಿ ಬಂದಿರ್ತಾನೆ. ಅದಕ್ಕೆ ಸಾಹುಕಾರ ಅವನ ಕೆಲಸದ ನೋಡಿ ಮೆಚ್ಚಿ ಅವನಿಗೆ 1,000 ಕೊಡ್ತಾನೆ. ಅಯ್ಯಯ್ಯೋ, 3 ಜನ ಮಾಡೋ ಕೆಲಸ ನೀನು ಒಬ್ಬನೇ ಮಾಡಿದ್ಯಾ, ತಗೊಳ್ಳ ರೈತ ಅಂದ್ಬಿಟ್ಟು ಏನು ಮಾಡ್ತಾನೆ, 1,000 ಕೊಡ್ತಾನೆ. ಅದಕ್ಕೆ ಅವನಿಗೆ ಖುಷಿ ಆಗುತ್ತೆ. ಯಾರಿಗೆ? ರೈತಂಗೆ. ಆದರೆ ರೈತಂಗೆ ಅವತ್ತು ಇನ್ನೂ ಒಂದು ಸ್ವಲ್ಪ ಹೆಚ್ಚು ಹಣ ಬೇಕಾಗಿರುತ್ತೆ. ಅದಕ್ಕೆ ರೈತ ಇದ್ದು, ಸಾಹುಕಾರ್ರೆ, ನನಗೆ ಇನ್ನೂ ಒಂದು ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ನನಗೆ ಇನ್ನೂ ಏನಾದರೂ ಒಂದು ಸ್ವಲ್ಪ ಕೆಲಸ ಕೊಡಿ ಅಂತ ಹೇಳ್ತಾನೆ ರೈತ. ಅದಕ್ಕೆ ಸಾಹುಕಾರ ಇದ್ದು, ಹೌದಲ್ಲ ರೈತ, ನಿಂಗೆ ಇನ್ನೂ ಸುಸ್ತಾಗಿಲ್ವೆಲ್ಲ, ಸರಿ ಹಾಗಾದರೆ ನಮ್ಮ ಹಳ್ಳದ ಪಕ್ಕದಾಗಿರೋ ಮರಗಳ್ನೆಲ್ಲ ಚೆನ್ನಾಗಿ ಕತ್ತರಿಸಾಕ್ಬಿಡು. ನಿನಗೇನಿಲ್ಲ ಅಂದರೂ ಆ ದಪ್ಪು ಮರ ಉದ್ದಾವೆ, ಹುಷಾರಾಗಿ ಒಂದೊಂದು ಮರಕ್ಕೆ ನಾನು ನಿಂಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನಂತೆ. ಅದಕ್ಕೆ ಆ ಕೊಠಡಿಯಲ್ಲಿದ್ದಿದ್ದು ಒಂದು ಕೊಡ್ಲಿನ ಕೊಟ್ಟು ಆ ರೈತನಿಗೆ ಕಳಿಸ್ತಾನಂತೆ. ರೈತ ಆಸೆಯಿಂದ ಫುಲ್ಲು ಜೋಶಾಗಿ ಬಂದು ಟಕ 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 ಅಂತ ಅಂದ್ಬಿಟ್ಟು ಒಂದು 3 ಮರನ ಕತ್ತರಿಸಾಕ್ತಾನಂತೆ. 3 ಮರ ಕತ್ತರಿಸಿ, ಅವನಿಗೆ ಸುಸ್ತಾದೈತೆ, ಅವು ಬೇರೆ ಉದ್ದಕ್ಕೆ ದಪ್ಪ ದೊಡ್ಡ ಮರಗಳು ಬೇರೆ ಕತ್ತರಿಸಿ ಸುಧಾರಿಸ್ಕೊಂತಿರ್ತಾನೆ. ಹಂಗೆ ಸುಧಾರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ 4ನೇ ಮರ ಕಡಿಯೋಣ ಅಂತ ಕಡಿತಿರ್ತಾನೆ ಕೊಡ್ಲಿ ತಗೊಂಡು. ಆವಾಗ ಏನಾಗ್ತೈತೆ, ಆ ಕೊಡ್ಲಿ ಕೈ ಜಾರಿ ಆ ಹಳ್ಳದೊಳಕ್ಕೆ ಬಿದ್ದೋಗ್ಬಿಡ್ತೈತೆ. ಆವಾಗ ಆ ರೈತನಿಗೆ ಭಯ ಆಗುತ್ತೆ. ಅಯ್ಯಯ್ಯೋ, ಕೊಡ್ಲಿ ಬೇರೆ ಸಾಹುಕಾರಂದು, ಏನನ್ನ ಕಳ್ಕೊಂಡು ಹೊರಟೋಗ್ಬಿಟ್ರೆ ನನಗೆ ದುಡ್ಡು ಕಟ್ ಮಾಡಿಬಿಡ್ತಾನೆ, ನನಗೆ ದುಡ್ಡಿನ ಅವಶ್ಯಕತೆ ಐತೆ ಅಂತ ಅಂದ್ಬಿಟ್ಟು ಅವನಿಗೆ ದಿಗ್ಲಾತೈತೆ. ಆವಾಗ ಅಯ್ಯೋ ದೇವ್ರೆ, ಏನು ಮಾಡಲಪ್ಪ ನಾನು ಅಂದ್ಬಿಟ್ಟು ದೇವ್ರನ್ನ ಪ್ರಾರ್ಥಿಸ್ತಾನೆ. ಆವಾಗ ಆ ಬಡ ರೈತನ ಕಷ್ಟ ನೋಡಲಾರದೆ ಅಲ್ಲಿ ದೇವರು ಪ್ರತ್ಯಕ್ಷ ಆಗ್ಬಿಡುತ್ತೆ. ಅಲ್ಲಲ್ಲಿ ರೈತ, ಏನು ನಿನ್ನ ತೊಂದರೆ, ನೀನು ಯಾಕೆ ಇಷ್ಟೊಂದು ನಾನು ಬೇಡ್ಕೊತಾ ಇದೆಯಾ ಅಂದ್ಬಿಟ್ಟು ದೇವರು ಆ ರೈತನಿಗೆ ಕೇಳ್ತಾನೆ. ಆಗ ರೈತ, ಸ್ವಾಮಿ, ಈ ಥರ ನಾನು ಕೆಲಸ ಮಾಡ್ತಿದ್ದೆ ನಮ್ಮ ಸಾಹುಕಾರನ ಜಮೀನಲ್ಲಿ, ಆ ಕೊಡ್ಲಿ ಮರ ಕತ್ತರಿಸ್ಬೇಕಾದಾಗ ಜಾರಿ ಹಳ್ಳದೊಳಗೆ ಬಿದ್ದಿದೆ, ನಮಗೆ ಸಹಾಯ ಮಾಡಬೇಕು ಅಂತ ಅಂತಾನಂತೆ. ಸರಿ ಹಾಗಾದರೆ ಏನು ಮಾಡ್ತಾನೆ, ಸರಿ ನಾನು ಹಾಗಾದ್ರೆ ಹಳ್ಳದಿಂದ ಕೊಡ್ಲಿನ ಹುಡಿಕ ಬರ್ತೀನಿ ಅಂತ ಓದ್ತದಂತೆ ಯಾವುದು ದೇವರು. ಅದಕ್ಕೆ ರೈತ ಖುಷಿಯಾಗಿ, ಸರಿ ದೇವ್ರೆ, ನಾನು ಇಲ್ಲೇ ದಡದಲ್ಲಿ ಕಾಯ್ತಿರ್ತೀನಿ ಅಂತದಂತೆ. ಆವಾಗ ದೇವರು ಹೋಗಿ ಆ ಕೊಡ್ಲಿನ ತಗೊಬಂತಂತೆ. ನೋಡೋ ರೈತ, ಇದೇನೇನೋ ನಿಂದು, ಇದು ನನಗೊಂದು ಸಿಕ್ತು, ಇದು ಬಂಗಾರದ್ದಂಗೆ ಐತಿ, ಇದೇನೇನೋ ನಿಂದು ಕೊಡ್ಲಿ ಅಂತಿದ್ದಂಗೆ, ಇಲ್ಲ ಸ್ವಾಮಿ, ಇದಲ್ಲ ನಂದು, ಬಂಗಾರದ್ದಲ್ಲ, ನಂದು ಕಬ್ಬಣದ್ದು ಅಂತಾನಂತೆ. ಅದಕ್ಕೆ ಆ ದೇವ್ರಿದ್ದಿದ್ದು, ಹಾಗಾದ್ರೆ ನಿಂದು ಕಬ್ಬಣದ್ದ, ಹಾಗಾದ್ರೆ ಬಂಗಾರದ್ದು ಅಲ್ವಾ ಅಂತಂತೆ. ಇಲ್ಲ ಸ್ವಾಮಿ ಅಂತಾನಂತೆ ಇನ್ನೊಂದು ಸತಿ ರೈತ. ಅಲ್ಲಲ್ಲಿ ರೈತ, ಅವನು ಯಾರೋ ಬಂಗಾರದ್ದು ಉದುರಿಸ್ಕೊಂಡು ಹೋಗಿನೇ ತೆಪ್ಪು ಮುಚ್ಕೊಂಡು ಹೋಗವನೆ. ನಿಂದು ಯಾವುದೋ ಈ ಪುಡುಗೋಸಿ ಕಬ್ಬಣದಕ್ಕೆ ನನ್ನನ್ನು ಪ್ರಾರ್ಥನೆ ಮಾಡಿ
ಕರೆಸ್ಕೊಂಡಿದೆಯಲ್ಲ ನೀನೇನು ಮುಟ್ಟಾಳನ ಅಂದ್ಬಿಟ್ಟು ಫೈಡ್ ಅನ್ನಂಗೆ ದೇವರು 1-2 ದಿನಕ್ಕೆ ಬಿಡ್ತಂತೆ. ಆದರೂ ಪರವಾಗಿಲ್ಲ ಬಡ ರೈತ ಅಂತ ಅಂದ್ಬಿಟ್ಟು ಅವನಿಗೆ ಸರಿ ಕಣೋ ಹೋಗ್ಬಿಟ್ಟು ನಮ್ಮಮ್ಮ ಮಕ್ಕಳನ್ನೆಲ್ಲ ಕರ್ಕೊಬರ್ತೀನಿ ಅಂದ್ಬಿಟ್ಟು ಹುಡ್ಕಕ್ಕೆ ದೇವರು ಮಕ್ಕಳನ್ನೆಲ್ಲ ಕರ್ಕೊಬರಕ್ಕೆ ಹೋಯ್ತಂತೆ. ಕರ್ಕೊಬರ್ಬೇಕಾದಾಗ ಆ ರೈತನಿಗೆ ತೋರಿಸ್ತಂತೆ, ನೋಡು ಇದು ನೀವೊಂದು ಕೊಡಲಿ ನನ್ನ ಮಗುನ ಮೇಲೆ ಬಿದ್ದೈತೆ, ನಿಂದಾಗಿ ಕೊಡಲಿ ಅಂತ ಅಂತಿದ್ನಂತೆ. ದೇವರು ಕೇಳ್ತಂತೆ. ಅದಕ್ಕೆ ರೈತ ಇದ್ದು, ಹೌದು ಸ್ವಾಮಿ ಇದೇ ನಂದು ಕೊಡಲಿ ಅಂತಾನೆ. ಅಯ್ಯೋ ಬೇವರ್ಸಿ ರೈತ, ನೀನು ಕೊಡಲಿ ಬೀಳ್ಸೋದಲ್ದೆ ಆ ನೀರೊಳಗೆ ಆಟ ಆಡ್ತೀರ ನನ್ನ ಮಕ್ಳಿಗೆ ಕೊಡಲಿ ಹಾಕ್ಬಿಟ್ಟಿದ್ಯಲ್ಲ, ನಿನಗೇನು ಬಂದೈತೆ ಅಂದ್ಬಿಟ್ಟು ಆ ಮಕ್ಳುಗಳೆಲ್ಲ ಸೇರಿಸಿ ಫೈಡ್ ಅನ್ನಂಗೆ ರೈತನ ಕುಂಡಿಗೆ ಕೂತ್ಕೊಂಡಂಗೆ ಹೊಡೆದ್ವು ಅಂತೆ. ಆವಾಗ ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು, ಬಂಗಾರದ ಕೊಡಲಿನೇ ಇಸ್ಕೊಂಡು ಹೋಗಿದ್ದೀರಿ ಹೆಂಗೋ ಚೆನ್ನಾಗಿರೋದು, ಸುಮ್ಮನೆ ಬಂದಿರ್ತಾವೆ ಫೈಡ್ ಅನ್ನಂಗೆ ಹೊಡ್ಸ್ಕೊಂಡು, ಅದು ಬೇರೆ ಅವ್ರ ಮಕ್ಳಿಗೆ ಕೊಡಲಿ ಹಾಕ್ಬಿಟ್ಟಿದ್ದೀನಲ್ಲ, ಅವ್ನ ಬೆನ್ನಿಗೆ ಹೆಂಗೆ ಚುಚ್ಕೊಂಡೈತೆ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ರೈತ, ಸ್ವಾಮಿ ಈ ಥರ ಹಿಂಗಿದೆ ನನ್ನ ಕಷ್ಟ, ನೀವೇ ಒಂದು ಸ್ವಲ್ಪ ಕರುಣೆ ತೋರಿಸಿ, ನನ್ನ ಮೇಲೆ ದಯೆ ತೋರಿಸಿ ಆ ಕೊಡಲಿನ ಒಂದು ಕೊಟ್ಟುಬಿಟ್ರೆ ಸಾಕು ಸ್ವಾಮಿ ಅಂತಾರಂತೆ. ಅದಕ್ಕೆ ಆ ರೈತನ ಬಾಧೆ ತಾಳಲಾರ್ದೆ ಪಾಪ ಅವ್ರ ಮಗುಂಗೆ ಆ ಕೊಡಲಿ ಬಿದ್ದಿದ್ರೂ ಸಹ ಆ ಕಿತ್ಕೊಂಡು ಆ ಕೊಡಲಿ ಜೊತೆಗೆ ಬಂಗಾರದ್ದು ಕೊಟ್ಟು ಆ ಮಗುಗೆ ಆ ಥರ ಗಾಯ ಆಗಿತ್ತಲ್ಲ, ಆ ಸಿಟ್ಟು ತಾಳಲಾರ್ದೆ ಇನ್ನೂ 1-4 ರೈತಂಗೆ ಬಾರಿಸಿ ಆ 2 ಕೊಡಲಿನ ದೇವರು ಅವನಿಗೆ ಕೊಟ್ಟು ಹೋಯ್ತಂತೆ. ಅದಕ್ಕೆ ರೈತ ಖುಷಿಯಾಗಿ ಅಯ್ಯಯ್ಯೋ ಎಂತಹ ದೇವರಪ್ಪ, ಅವ್ರ ಮಗುಂಗೆ ಕೊಡಲಿ ಬೀಸಿದ್ದೀನಿ ಅಂತಾರೆ, ಕೊಡಲಿ ಬೀಸಿದ್ರು ನನ್ನ ಕಷ್ಟ ತಾಳಲಾರ್ದೆ ನೋಡಲಾರ್ದೆ ನನಗೆ ಬಂಗಾರದ್ದೊಂದು ಕೊಡಲಿ ಕೊಟ್ಟು, ಅದ್ರ ಜೊತೆಗೆ ನಮ್ಮ ಸಾಹುಕಾರಂದು ಕೊಡಲಿ ಕೊಟ್ಟು 2 ಮರಗಳ್ನು ನಾನು ಬೇಗ ಉಳಿಸಿ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಆ ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ಬಂಗಾರದ ಜೊತೆಗೆ ಆ ಸಾಹುಕಾರನ ಹತ್ರ ದುಡ್ಡು ಇಸ್ಕೊಂಡು ಒಳ್ಳೆ ಆ ದಿನ ದುಡ್ಡು ಮಾಡಿಕೊಂಡು ಆ ರೈತ ಅಲ್ಲಿಂದ ಹೋದ್ನಂತೆ.